ನಾನು ಅಪ್ಪನ ಹುಡುಗಿಗೆ ಮೀಟ್ ಮಾಡ್ಸಿರ್ಲಿಲ್ಲ. ಇವಾಗ ಸಡನ್ ಆಗಿ ಸರ್ಪ್ರೈಸ್ ಮಾಡೋಣ ಅಪ್ಪನಿಗೆ. Okay, let's go. What is up fam? Hi, so welcome back to my new vlog. Guys, ಇವತ್ತು ನಮ್ಮ ಅಪ್ಪ ಎಲ್ಲ ಆಚೆ ಹೋಗ್ತಾ ಇದೀವಿ. ಅದಕ್ಕೆ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗುವಂತ ನಮ್ಮ ಅಮ್ಮ ಚಪಾತಿ ಮೊಟ್ಟೆ ಎಲ್ಲ ಕೊಡ್ತಿದ್ದಾರೆ. ನಮ್ಮ ಮಾಸ್ಕ್ ಮನ್ ಇವತ್ತು ನೆನೆ ನೈಟ್ ನನ್ನ ಜೊತೆ ಇದ್ದ. ಮಗ ಹೆಂಗಿತ್ತು ನನ್ನ ಜೊತೆ ನೈಟ್ ಇದ್ದಿದ್ದು? ಒಂದ್ ನೈಟ್ ನನ್ನ ಜೊತೆ ಕಳ್ದಿದ್ಯಾ? ಏನ್ ಅನಿಸ್ತು? ಹೊಸದಲ್ವಲ್ಲ ಮಗ ಜೊತೆ ಮಲಗೋದು. ನನ್ನ ಜೊತೆ ನೈಟ್ ಮಲಗ್ದ ಇವತ್ತು ಇವನು. ಹೆಂಗಿತ್ತು ಮಗ? ಮಗ ದಿಮ್ನ ಹಾಕೊಂಡ್ ಕಾಲ್ ಹೊಡಿ ಹಾಕೊಂಡ್ ಮಲ್ಕೊಂಡ್ಬಿಟ್ಟಿರ್ತೀಯ. ನಂಗೆ ಚಿಕ್ಕ ದಿಮ್ ಕೊಟ್ಟಿರ್ತೀಯ ಮಲ್ಗಕ್ಕೆ, ಕಿತ್ಕೊಂತೀಯ. ಬ್ರೇಕ್ಫಾಸ್ಟ್ ಮಾಡೋಣ. ದೋಸೆನಾ ಚಪಾತಿ ಅನ್ಕೊಂಡೆ. ಮೊಟ್ಟೆ ದೋಸೆ ಬೇಡ. ಸಿಲ್ವರ್ ಬಟನ್ ಇರೋ ನಮ್ಮ ಅಕ್ಕ ಕಾಫಿ ಬಿಸ್ಕೆಟ್ ತಿಂತಾಳು ನೋಡಿ. ಎಷ್ಟು ಡೌನ್ ಟು ಅರ್ತ್ ನಮ್ಮ ಅಕ್ಕ. ಸಿಲ್ವರ್ ಬಟನ್ ಇದೆ ಆದ್ರೂ ಕಾಫಿ ಮತ್ತೆ ಬಿಸ್ಕೆಟ್ ತಿಂತಾಳೆ. ಸಿಲ್ವರ್ ಬಟನ್ ಇರೋ ಅವ್ರ ಅಮ್ಮ ಇವರು ನೋಡಿ. ದೋಸೆ ಚಪಾತಿ ಪಲ್ಯ. ನಾನೇನೋ ಹೇಳಿದ್ರೆ ಇವಳು ಏನೋ ಹಾಕ್ತಾಳೆ ಮಸಾಲ. ಬನ್ನಿ ಗೈಸ್ ಹೋಗೋಣ, ಲೆಟ್ಸ್ ಗೋ. ಗೈಸ್ ನಮ್ಮ ಅಕ್ಕದು ನನ್ನ ಕಾರ್ ಕೀ ಕೊಡಲ್ವಂತೆ, ಅವಳು ಸಾರಿ ಹೇಳ್ಬೇಕಂತೆ. ಸಾರಿ ನಾವು ಹೋಗ್ತಾ ಇದೀವಿ ಕನಕ್ಪುರ ಕಡೆ. ಇನ್ನೂ 21 ನಿಮಿಷ ಬೇಕು. ನಾವಪ್ಪ ಆಗಲೇ ಫ್ಲಾಟ್ ಆಗ್ಬಿಟ್ಟವ್ರು ನೋಡಿ. ಸಕ್ಕ ದೂರ ಗೈಸ್, ನಮ್ಮ ಮನೆಯಿಂದ ಎಲ್ಲಿ ಹೋಗ್ಬೇಕಂದ್ರೆ ದೂರ ಅನ್ಸುತ್ತೆ ಗೈಸ್. ನಾವು ಒಂದು ಕೆಲ್ಸದ ಮೇಲೆ ಬಂದಿದ್ವಿ, ಆ ಕೆಲಸ ಮುಗೀತು. ಈಗ ವಾಪಸ್ ಹೋಗ್ತಾ ಇದ್ದೀವಿ. ಅದೇ ಗ್ಯಾಪಲ್ಲಿ ನಮ್ಮ ಅಪ್ಪಂಗೆ ಒಂದು ಸರ್ಪ್ರೈಸು ಇದೆ, ಬನ್ನಿ ಹೋಗೋಣ ಗೈಸ್. ಸೊ ಒಂದು ಕಾಫಿ ಕುಡಿಯೋಣ ಅಂತ ಒಂದು ಕಾಫಿ ಶಾಪ್ ಹತ್ರ ಬಂದಿದ್ದೀವಿ. ಫಸ್ಟು ಕಾಫಿ ಕುಡಿದು ಮುಂದಿನ ಕೆಲಸ ಮಾಡೋಣ ಬನ್ನಿ ಗೈಸ್. ನಾನು ನಮ್ಮ ಅಪ್ಪನಿಗೆ ಕಾಫಿ ಅಂತೇಳಿ ಕರ್ಕೊಂಬಂದಿದ್ದೀನಿ. ಬಟ್ ಆ್ಯಕ್ಚುಲಾಗಿ ಪ್ಲ್ಯಾನ್ ಏನು ಅಂದರೆ, ನಾನು ಅಪ್ಪನ ನಮ್ಮ ಹುಡುಗಿಗೆ ಮೀಟ್ ಮಾಡ್ಸಿರ್ಲಿಲ್ಲ. ಸೊ ಇವಾಗ ಸಡನ್ನಾಗಿ ಸರ್ಪ್ರೈಸ್ ಮಾಡೋಣ ಅಪ್ಪನಿಗೆ. ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಿ. ಆ್ಯಂಡ್ ಇಲ್ಲಿ ಕಾಫಿ ಕುಡಿದು ಆಮೇಲೆ ಅವ್ರನ್ನ ಮೀಟ್ ಮಾಡಿ ನಮ್ಮ ಅಪ್ಪ ಮಾತಾಡಿದ್ಮೇಲೆ ಅವ್ರದ್ದು ನಮ್ಮ ಅಪ್ಪದೊಂದು ಹೇರ್ ಫಿಕ್ಸಿಂಗ್ ಅಂತ ಕೆಲಸ ಇದೆ, ಅಲ್ಲಿಗೆ ಹೋಗಬೇಕು. ಅದಾದಮೇಲೆ ವಾಪಸ್ ಹೋಗಿದ್ದು. ಫುಲ್ ನಮ್ಮ ಡ್ಯಾಡ್ ಡೇ ಅನ್ಕೊಡಿ, ಫುಲ್ ಡೇ ವಿತ್ ಡ್ಯಾಡ್. ಗೈಸ್ ಕಾಫಿ ಆರ್ಡ್ರ್ ಮಾಡಿದ್ದೀವಿ, ಕಾಫಿ ಕುಡಿಬೇಕೀಗ. ಗೈಸ್ ಕಾಫಿ ಮತ್ತು ಕೊರಿಯನ್ ಬನ್. ಗೈಸ್ ನಮ್ಮ ಅಪ್ಪ ಕಾಫಿ ಕುಡಿದು ಮುಗಿಸ್ಬಿಟ್ರು. ನಾನು ಸ್ವಲ್ಪ ಸ್ಲೋವಾಗಿ ಕುಡಿತಾ ಇದ್ದೀನಿ. ಅವ್ರು ಬರೋವರೆಗೂ ಇನ್ನೂ ಬಂದಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಗೈಸ್ ಸ್ಲೋವಾಗಿ ಕುಡಿದು 15 ನಿಮಿಷದಿಂದ ಇಷ್ಟು ಖಾಲಿ ಮಾಡಿದ್ದೀನಿ. 15 ನಿಮಿಷ ಆಯಿತು. ನಮ್ಮ ಅಪ್ಪನೂ ಯೋಚನೆ ಮಾಡ್ತಿರ್ತಾರೆ, ಇವ್ನು ಏನಕ್ಕೆ ಇಷ್ಟು ಸ್ಲೋ ಆಗಿ ಕಾಫಿ ಕುಡಿತಾವನೆ ಅಂತ. ಕೊಡಿ, ಏನಿದು? ಶುಗರ್ ಇಲ್ಲ ತಿನ್ಬೇಡ ಅಂತ ಬೈತಾನೆ. ನಾನು ಅದೇ ಅನ್ಕೊಂಡು ಏನು ಸರ್ಪ್ರೈಸ್ ಅಂದ್ರೆ ಇಲ್ಲೇ ನಾನು ಕೇಳಿದೆ ಅವನಿಗೆ. ಏನು ಒಬ್ಬಟ್ಟು ತಂದು ಕೊಟ್ಟಿದ್ದಾರೆ. ಏನು ಒಬ್ಬಟ್ಟು? ಕಾಯಿ ಒಬ್ಬಟ್ಟ. ನೈಸ್, ಥ್ಯಾಂಕ್ ಯು ಬಾಯ್. ಹಾಂ ಕಾಫಿ ನೀವು ಹೋಗ್ತೀರಾ? ಬಿಸ್ಕೆಟ್, ರಾಗಿ ಬಿಸ್ಕೆಟ್. ಏನಾದ್ರು ಹೇಳ್ತೀರಾ? ನಾವೆಲ್ಲ ಸಿಕ್ಕಿದ್ವಿ, ನೀವು ಇರಲಿಲ್ಲ. ಅದೇ ಅಂತ ಇತ್ತು, ಖುಷಿ ಆಯಿತು. ಡ್ಯಾಡಿಗೆ ಬಂದು ಕೇಳಿದೆ ಅಂತ ಹೇಳು. 15 ನಿಮಿಷ ಕಾಯಿಸ್ತಿರಲ್ರಿ ಅವ್ರಿಗೆ ರಾಗಿ ಬಿಸ್ಕೆಟ್ ತೆಗೆದು ನೀವು ತಿಂತಿದ್ದೀರಾ ಬೈ? 15 ನಿಮಿಷ ಕಾಯಿಸಿದ್ದೀರಾ? ಬರ್ಬೇಕಾಗಿ ಬಂದಿದ್ದೆ. ಓಕೆ, ಡ್ರಾಪ್ ಯು ಅನ್ಕೋ ಬನ್ನಿ ಗೈಸ್. ಸೊ ಈಗ ಮಾತಾಡಿ ಇದಾಯಿತು, ಈಗ ಹೊರಟಿದ್ದೀವಿ. ಏನಂತ ನಿಮ್ಮ ಡ್ಯಾಡಿ ಇದನ್ನು ತೋರಿಸಿದ್ರಂತ? ಬಾಯ್, ಥ್ಯಾಂಕ್ ಯು. ಬನ್ನಿ ಗೈಸ್ ಹೋಗೋಣ ಗೈಸ್. ಸೊ ಫೈನಲಿ ಅವ್ರು ಹೊರಟರು. ನಮಗೆ ಒಬ್ಬಟ್ಟು ಕೊಟ್ಬಿಟ್ಟು ಇದು ಮನೆಗೆ ಹೋಗಿ ತಿನ್ನೋಣ. ನಮ್ಮ ಅಮ್ಮಗೆ ಸ್ವಲ್ಪ ಉರ್ಸೋಣ ಬನ್ನಿ. ಈಗ ನಾವು ಅಪ್ಪಗೆ ಹೇರ್ ಫಿಕ್ಸಿಂಗ್ ಹತ್ರ ಕರ್ಕೊಂಡೋಗಿ ಸ್ವಲ್ಪ ಅವ್ರದ್ದೇನೋ ಟ್ರೀಟ್ಮೆಂಟ್ ಇದೆ ಅದೆಲ್ಲ ಮುಗಿಸ್ಕೋತಾರೆ. ನಾವು ಸ್ಟುಡಿಯೋಗೆ ಹೋಗಿ ಅಭ್ಯಣ್ಣ ಹತ್ರ ತನಕ ಹತ್ರ ಮಾತಾಡಿಕೊಂಡು ವಾಪಸ್ ಬಂದು ಅಪ್ಪನ ಪಿಕ್ ಮಾಡಿ ಮನೆಗೆ ವಾಪಸ್ ಹೋಗೋದು ಗೈಸ್. ಸೊ ನಮ್ಮ ಅಪ್ಪನ ಡ್ರಾಪ್ ಮಾಡಿ ಹೇರ್ ಫಿಕ್ಸಿಂಗ್ ಸೆಂಟರ್ಗೆ ಈಗ ನಾನು ಜಯನಗರ್ಗೆ ಬಂದಿದ್ದೀನಿ. ಬನ್ನಿ ಅಬ್ಬಿ ಅಣ್ಣ ತನುವಾಗ ಹತ್ರ ಮಾತಾಡಿಕೊಂಡು ಅವ್ರಿಗಿಂತ ಒಂದು ಮಕಾನ ಇಸ್ಕೊಂಡೆ ಆನ್ ದ ವೇ ಕೊಟ್ಟು
ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ. ಹೇಳಿ ಇದು ಮಕ್ಕಾನ ಹೆಲ್ತಿ ಡಯಟ್. Thank you. ಹೌದು I'll lose weight. ಹಾಯ್ ಗೈಸ್, ನಮ್ಮ ವ್ಲಾಗ್ನ ನಾವು ಇಲ್ಲಿ ಬಿಗ್ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ ನೋಡಿ. ನೆನ್ನೆ ವ್ಲಾಗ್ ರೇಗಿಸ್ತಾ ಇದ್ದಾರೆ ಎಲ್ಲ ಇಲ್ಲಿ, ಬ್ಲಶ್ ಮಾಡ್ತಾ ಇದ್ದೀನಿ ಅಂತ. ಹೌದಾ, ಕೆಂಪ್ ಆಯ್ತಾ? ಫ್ಲಾಶ್ ಲೈಟ್ ರಿಬೌಂಡ್ ಹೊಡಿತಿದ್ವಿ. ನನ್ನ ಹೊಸ ವರ್ಜನ್ ನೋಡಿ ಇಬ್ರು ಶಾಕ್ ಆಗಿದ್ದಾರೆ ನನ್ನ ವ್ಲಾಗ್ ಅಲ್ಲಿ. ಹೊಸ ವರ್ಜನ್ ನೋಡ್ಬಿಟ್ಟು ಹೆಂಗಿದೆ ಬೇಡ ಹೊಸ ವರ್ಜನ್ ನಂದು? ಲಕ್ಷಣವಾಗಿದೆ. ಬಾಯ್ ಸಿ ಯು. ಬಾಯ್ ಸಿ ಯು ಇನ್ ಟ್ರಿಪ್. ಬಾಯ್ ಗೈಸ್, ನಾವು ಅಲ್ಲಿಂದ ಹೊರಟ್ವಿ, ಬಂದ್ವಿ. ನಮ್ಮ ಅಪ್ಪ ವೇಟ್ ಮಾಡ್ತಾ ಇದ್ದೀವಿ. ಅಪ್ಪ ಎಲ್ಲೆಲ್ಲೋ ಬರ್ತಾ ಇದ್ದಾರೆ. ಈಗ ವಾಪಸ್ ಮನೆಗೆ ಇಲ್ಲಿಂದ 1 hour ಗೈಸ್, 1 hour 20 ನಿಮಿಷ. ಯಪ್ಪ, ನನ್ನ ಅರ್ಧ ಜೀವನ ಈ ಟ್ರಾಫಿಕಲ್ಲೇ ಹೋಗ್ಬಿಡ್ತು ಗೈಸ್. ಮುಂದೆ ನನ್ನ ಮಕ್ಳು ಕೇಳಿದ್ರೆ, ಅಪ್ಪ ನೀವು ಯೂತ್ ಆಗಿದ್ದಾಗ ಏನೇನು ಮಾಡ್ತೀರಿ ಅಂದರೆ, ಅರ್ಧ ಜೀವನ ಟ್ರಾಫಿಕಲ್ಲೇ ಕಳೆದ್ಬಿಟ್ಟೆ ಅಂತೀನಿ. ಆಯ್ತಪ್ಪ, ಸೆಟ್ ಮಾಡಿದ್ರಾ? ನೋಡಿ ನಮ್ಮ ಅಪ್ಪ ಹೇರ್ ಸ್ಟೈಲ್ ಸೆಟ್ ಮಾಡ್ಕೊಂಡ್ಬಂದಿದ್ದಾರೆ. ಮತ್ತೆ ಬನ್ನಿ ಮನೆಗೆ ವಾಪಸ್ ಹೋಗೋಣ. ಲಂಚು ಮಾಡಿಲ್ಲ ಚೆನ್ನಾಗಿತ್ತು ಅದೇನೋ. ಹೌದಾ, ಮನೆಗೆ ಹೋಗಿ ಮಾಡೋಣ ಬಿಡಿ ಲಂಚ್. ಮನೆಗೆ ಹೋಗಿ ಲಂಚ್ ಮಾಡೋಣ ಗೈಸ್. ಸೊ ಫೈನಲಿ ಮನೆ ವಾಪಸ್ ಬಂದಿದ್ದೀನಿ. ಏಯ್ ಬಬ್ಲು, ಸರಿ ಬಂದ ಕಾಟ ಕೊಡಕ್ಕೆ ಇವನು ಫೋನಲ್ಲಿ ಮಾತಾಡ್ತಾ ಇದ್ರೆ. ಪಾಪ ಏನು ಅನಿಸ್ತು ಮೀಟ್ ಮಾಡಿ? ಖುಷಿ ಆಯ್ತು. ನಾವು ಒಬ್ಬಟ್ಟು ತಿಂದ್ರೋ. ಅದೇ ಒಂದು ಬಾಕ್ಸ್ ನನಗೆ ಅಂತಾನೆ ಹೇಳಿದ್ದೀನಿ ಅಂಕಲ್. ಸರಿ, ಏನಾದ್ರು ಹೇಳೋದಿದ್ಯಾ ಒಬ್ಬಟ್ಟಿಗೆ? ಚೆನ್ನಾಗಿದೆ ಹಾ? ನೋಡ್ರಿ ಗೊತ್ತಾಗುತ್ತೆ. ತಿಂದ ಇಲ್ಲ ಚೆನ್ನಾಗಿದೆ ಮಾಡೋ ಸ್ಟೈಲ್ ಅಲ್ಲ, ಅದಲ್ಲ. ಏನಂತೀರ ಒಬ್ಬಟ್ಟು ಕೊಟ್ಟಿರೋದಕ್ಕೆ? ಖುಷಿ ಆಗುತ್ತೆ. ಫಸ್ಟ್ ಬೋದಾಗೆಲ್ಲ ಸ್ವೀಟ್ ಕೊಡ್ತಾರಲ್ಲ, ಹಂಗೆ ನಿಮ್ ಜೀವನ ಸ್ವೀಟ್ ಆಗಿರ್ಲಿ ಅಂತ ಹೇಳೋದು ಅಷ್ಟೇ. ಮಗ ನಿಮ್ ತಿನ್ಬೇಡ ಮಗ, ಇದು ನಮ್ಮ ಅತ್ತೆ ನಮಗೆ ಅಂತ ಕೊಟ್ಟಿರೋದು. ಒಂದ್ ಬಾಕ್ಸ್ ಇಟ್ಕೊಳೋದು. ಚಟ್ನಿ ಪೌಡರ್ ಎಲ್ಲ ನೀನ್ ತಗೊಂಡೋಗ್ಬಿಟ್ರೆ ನಾನು ಚಟ್ನಿ ಪೌಡರ್ ಇಲ್ಲ ಅದು ಅವನು ಕೊಟ್ಟಿರೋದು. ನಮ್ಗೊಂದು ಅವನಿಗೊಂದು ಬಾಕ್ಸ್ ಕೊಟ್ಟಿರೋದು. ನಮ್ದು ಆಯ್ತಲ್ಲ, ಖಾಲಿ ಆಯ್ತು. ಅಷ್ಟು ಚೆನ್ನಾಗಿತ್ತು ಅದು. ಟೇಸ್ಟ್ ನೋಡಿ, ಚಟ್ನಿ ಬಾಕ್ಸ್ ಅವ್ರು ಬರೀದಿದೆಯಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಟೇಸ್ಟ್ ಇತ್ತು ಅದು. ಏನವ್ರೆ, ಒಬ್ಬಟ್ಟು ತಗೊಳ್ಳಿ. ನಮ್ಮ ಅತ್ತೆ ಮಾಡಿರೋ ಒಬ್ಬಟ್ಟು, ನಮ್ಮ ಅತ್ತೆ ಮಾಡಿರೋದು. ಏನು ಎಷ್ಟು ಲಘು ಬಬ್ಲು, ತಗೊಳ್ಳಿ. ಬರೀ ಸ್ವೀಟ್ ಅನ್ನ? ನನ್ ಖಾರ ಸ್ವೀಟ್ ಇಷ್ಟ ಇಲ್ಲಪ್ಪ. ಹೇಳಿ ವ್ಲಾಗಲ್ಲಿ ಹೇಳಿ, ನಂಗೆ ಖಾರ ಇಷ್ಟ. ನನ್ ಖಾರ ಇಷ್ಟಪ್ಪ. ಖಾರ ಕಳ್ಸಿ ಅಂತ. ಸಮೀರ್ಗೆ ಚಕ್ಲಿ, ಕೋಳ್ಬಡೆ, ನಿಪ್ಪಟ್ಟು ಈ ತರ ಇಷ್ಟನಾ? ಇಲ್ಲ, ಅದೆಲ್ಲ ಜಂಕ್ ಫುಡ್. ಏನ್ ಇಷ್ಟ ಮತ್ತೆ? ಬಟ್ ಸ್ಪೈಸಿ. ಸ್ಪೈಸಿ ನೋ ಸ್ವೀಟ್. ಅತ್ತೆ ಸ್ಪೈಸಿ ಅಂತ ಏನಾದ್ರು? ಮೆಣಸಿನ್ಕಾಯಿ. ನಮ್ಮ ಅಕ್ಕನೂ ಬಂದ್ಲು. ಕಾಯಿ ಒಬ್ಬಟ್ಟು ಕೊಡಿಪ್ಪ. ಚೆನ್ನಾಗಿದೆ ಕಣ. ಹಾಲು ಹಾಕ್ಬಿಟ್ಟು ಕೊಡಿ ಸ್ವಲ್ಪ. ಕಾಯಿ ಒಬ್ಬಟ್ಟಿಗೆ ಹಾಲು ತುಪ್ಪ. ಹೆಂಗಿದೆ ಮಗ? ಹಾಲು ಬಾಳೆಹಣ್ಣಕ್ಕಿಂತ ಚೆನ್ನಾಗಿದೆ. ಅದೇ ಹೆಂಗಿದೆ? ಚೆನ್ನಾಗಿದೆ ಆಂಟಿ. ಥ್ಯಾಂಕ್ಸ್ ಆಂಟಿ. ಸೀಮಾ ಸೋನು ನೋಡಿಲ್ಲಿ. ಸೀಮಾ ಸೋನು ನೋಡಿಲ್ಲ, ಮತ್ತೆ ಮಾಡಿರೋದು. ಸತಿ ಮಾಡ್ಕೊಂಡ್ ತಗೊಂಡ್ ಬರ್ತೀಯೋ? ನಾನ್ ಮಾಡ್ತಿದ್ದಲ್ಲ ಅವರೇ. ಇನ್ಮೇಲಿಂದ ಡೈಲಿ ಇದೆ. ಹೌದು, ಇನ್ಮೇಲಿಂದ ನಮ್ಮ ಮನೇಲಿ ಡೈಲಿ ಅವ್ರ ಅತ್ತೆ ಮಾಡ್ಕೊಂಡು ಕಳಿಸ್ತಾ ಇರ್ತಾರೆ, ಮಾಡಿ ಪ್ಯಾಕ್ ಮಾಡಿ ಕಳಿಸ್ತಿರ್ತಾರೆ. ನಾವು ಟೇಸ್ಟ್ ಮಾಡ್ತಿರ್ತೀವಿ, ರಿವ್ಯೂ ಕೊಡ್ತಾ ಇರ್ತೀವಿ. ಏನದು ಅಂತ ಇದು ಕಾಯಿ ಹೋಳಿಗೆ ತಿನ್ ನೋಡಿ. ನೋಡಿದ ತಕ್ಷಣ ತಿನ್ ನೋಡಿ. ನೀವ್ ಮಾಡೋದಕ್ಕಿಂತ ಚೆನ್ನಾಗಿದೆ ಅಲ್ಲ? ನಾನ್ ಮಾಡೇ ಇಲ್ವಲ್ಲ ಕಾಯಿ ಹೋಳಿಗೆ. ಅದು ಬರೋದೇ ಇಲ್ವಲ್ಲ ನಿಂಗೆ ಮಾಡಕ್ಕೆ? ಏನ್ ಬರಲ್ಲ. ಅಷ್ಟು ಕಲಿ. ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ. ಹಾ? ಚೆನ್ನಾಗಿಲ್ಲ. ಮತ್ತೆ ಚೆನ್ನಾಗಿದ್ಯಾ ಇಲ್ವಾ? ಸಾಕಾಯ್ತು. ಇವತ್ತು ಮಾತ್ರ ಟ್ರಾವೆಲ್ ಮಾಡಿದ್ದು ಎಷ್ಟು ಸಾಕಾಯ್ತು ಅಂದ್ರೆ ಬೇಜಾರಾಗೋಯ್ತು ಗೈಸ್. ಮನೇಲಿ ಅದಕ್ಕೆ ಇಲ್ಲ, ಬೇಜಾರಾಗುತ್ತೆ ಆಂಟಿ. ಸಿಂಧುಲ್ದೆ ಇದು ಬ್ಲಾಗ್ ಆನಿದೆ ಅಂತ ತಾನೇ ಸುಳ್ಳು ಹೇಳ್ತಿದ್ಯಾ? ಇಡ ನಿನ್ ಮೇಲೆ ಆಣೆ ಇಡಲ್ಲ. ನಿನ್ ಮೇಲೆ ಆಣೆ ಇಡೋ. 4 ದಿನ ಇದೆಲ್ಲ ಕಟ್ ಮಾಡ್ಬಿಡೋದು. ನಾನು ಹಾಕ್ಸಿ ಹಾಕ್ತೀನಿ ಊರಿಗೆ. ಸೊ ಬನ್ನಿ, ನಾನು ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಡಿನ್ನರ್ ಮಾಡಬೇಕು. ಆ್ಯಂಡ್ ಆಲ್ಸೋ ಮತ್ತೆ ಕಳಿಸಿರೋ ಹೋಳಿಗೆ ತಿನ್ಬಿಡೋಣ. ಇವತ್ತಿದೆ, 2 ದಿನದಲ್ಲಿ ಸಿಗಲ್ಲ ಮತ್ತೆ, ಅದಕ್ಕೆ ಇವತ್ತೇ ತಿನ್ಬಿಡ್ತೀನಿ ಸ್ವಲ್ಪ.
ಅಫ್ಕೋರ್ಸ್ ಟೇಸ್ಟಿ ಇರುತ್ತಲ್ಲ ನನಗೆ ಗೊತ್ತು. ತುಂಬಾ ಸ್ವೀಟ್ ಆಗಿರುತ್ತಲ್ಲ, ಚೆನ್ನಾಗಿರುತ್ತೆ, ಸ್ವೀಟ್ ಆಗಿ ಸ್ವೀಟ್ ಆಗಿರುತ್ತೆ. ಚೆನ್ನಾಗಿ. ಅವರು ಹಬ್ಬಕ್ಕೆ ಇಡ್ತಾರಲ್ಲ ತಗೊಂಡಾಗೆಲ್ಲ ಮಾಡಿಸಿದ್ ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿದೆ ಹಲ್ವಾ. ಅಲ್ಲ ಕಾಯಿ ಒಬ್ಬಟ್ಟು, ಅಲ್ಲ ಕಾಯಿ ಒಬ್ಬಟ್ಟು ಅದು. ಸ್ವಲ್ಪ ಹಲ್ವಾ ಮಿಕ್ಸ್ ಮಾಡೋಣ. ಕಾಯಿ ಒಬ್ಬಟ್ಟ ಅದು ಅಂತೆ. ಏಯ್ ಅದ್ರಲ್ಲಿ ಏನ್ ಹಾಕಿದ್ರು? ಬೆಲ್ಲ ಹಾಕಿಲ್ವಾ? ಇದು ಬೇರೆ ಅದು ಬೇರೆನಾ? ಹಾ, ಹೌದಾ? ಎರಡು ಬೇರೆ ಎರಡು ಕಾಯಿನೇ. ಪೂರ ಕನ್ಫ್ಯೂಸ್. ನಾನು ಎರಡು ತಿಂದಿಲ್ಲ. ಈಗ ಪ್ಲೇಟಲ್ಲಿ ಹಾಕ್ಕೊಡಿ ಪ್ಲೀಸ್. ತೊಳಿ ಹೋಗು. ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ನಿಮ್ಮ ಅತ್ತೆ ತಂದಿದ್ ನೀನ್ ತಿನ್ನು ಹಾಕೊಂಡು. ಯಾಕೆ ನನ್ನ ಕೈಗೆ ಹಾಕ್ಕೊಡ್ತೀಯಾ? ಹಾ, ಹೋಗು, ನಿನ್ ಕೈಗೆ ನನ್ಗೂ ಮತ್ತೆ ಶಶಾಂಕ್ ಇಬ್ಬರಿಗೂ ಹಾಕ್ಕೊಡಿ ಸ್ವಲ್ಪ. ಬೇಡಪ್ಪ, ನೀನ್ ಹಾಕೋ. ಪ್ಲೀಸ್ ಹಾಕೊಂಡು ತಿನ್ನು. ಪ್ಲೀಸ್. ಮತ್ತೆ ಸ್ವೀಟ್ ಕೊಟ್ಟು ಕಳ್ಸ್ಬಿಡಿ. ಸುಮ್ನೆ ನೋಡಿ ಬಂದ್ ನನ್ನ ತಲೆ ತಿಂತಾನೆ. ನಾಳೆ ತಿನ್ಸ್ಬಿಡ. ಬೇಗ ಹಾಕ್ಕೊಡಿ ಹಾಲು ಮತ್ತೆ ತುಪ್ಪ. ಬನ್ನಿ ಗೈಸ್, ರೆಡಿ ಆಗ್ಬಿಟ್ಟು ಬರೋಣ. ಬಾ ಶಶಾಂಕ, ಬಾ ರೂಮ್ಗೆ ಹೋಗೋಣ ಬಾ. ಗೈಸ್, ಹಾಲು ಒಬ್ಬಟ್ಟು ತುಪ್ಪ ತಿಂತಾ ಇದೀನಿ. ಗೈಸ್, ಲಿಟ್ರಲಿ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಬರೀ ಟ್ರಾವೆಲ್ ಮಾಡಿದ್ದೆ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ನಮ್ಮ ಮಾಸ್ಕ್ ಮನು ಇಲ್ಲಿ ಅದಕ್ಕೆ ಫುಲ್ಲು ನಾಚ್ಕೊಂಡು ಮಾತಾಡ್ತಾವನೆ. ಈಗ ನಾನು ಇನ್ನೇನು ಮಲ್ಕೋಬೇಕು. ಸ್ವಲ್ಪ ಹೊತ್ತು ಮಾತಾಡಿ ಒಂದಷ್ಟು ಸ್ಟಾಕ್ಸ್ ಇದೆ ಮಾಡಿ ಮಲ್ಗದೆ ಈಗ. ಅದು ಬಿಟ್ಟರೆ ಇಟ್ ವಾಸ್ ನೈಸ್. ನಾವು ಅಪ್ಪ ಮಾತಾಡಿದ್ದು ನಾನು ತುಂಬ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಇಟ್ ವಾಸ್ ನೈಸ್. ನಾವು ಅಪ್ಪ ಮೀಟ್ ಮಾಡಿದ್ದೆಲ್ಲ ಖುಷಿ ಆಯಿತು. ಅದು ಬಿಟ್ಟರೆ ಒಬ್ಬಟ್ಟು ತಿಂದು ಖುಷಿ ಆಯಿತು.